ನಂದಿಗ್ರಾಮದಲ್ಲಿ ಈ ಸಭೆ ನಡಿಬೇಕಾಗಿತ್ತು. ಬಟ್ ಈಗ ಹಲವು ಕಾರಣಗಳನ್ನ ಕೊಟ್ಟು ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ವಿಧಾನಸೌಧದಲ್ಲೇ ಕ್ಯಾಬಿನೆಟ್ ಸಭೆ ನಡೆಸೋಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಪೋಸ್ಟ್ಪೋನ್ ಆಗಕ್ಕೆ ಕಾರಣ ಏನು? ನಂದಿ ಬೆಟ್ಟದಲ್ಲಿ ಯಾಕಿಲ್ಲ? ನೋಡ್ತಾ ಹೋಗೋಣ ಕಾರಣಗಳು ಏನು ಅಂತ ನೋಡೋದಾದ್ರೆ. ಓಕೆ, ಇದೀಗ ಚಿಕ್ಕಬಳ್ಳಾಪುರದ ಕೋಲಾರ ಜಿಲ್ಲೆಗೆ ಆದ್ಯತೆ ಕೊಡುವಂತಹ ನಿಟ್ಟಿನಲ್ಲಿ ಈಗ ಆ ಭಾಗದಲ್ಲೇ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು. ಬಟ್ ಈಗ ಕಾರಣಾಂತರಗಳಿಂದ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ. ಎಲ್ಲಿ ಮುಂದೂಡಿಕೆ ಮಾಡಿದ್ದಾರೆ, ಎಲ್ಲಿ ನಡೆಸ್ತಾರೆ, ಅಂಡ್ ಈ ಮುಂದೂಡಿಕೆಗೆ ಕಾರಣಗಳು ಏನು ಅನ್ನುವಂಥದ್ದು ಪ್ರಶ್ನೆ. ವಿಧಾನಸೌಧದಲ್ಲೇ ಈ ಮೀಟಿಂಗ್ ಮಾಡ್ತಾರಂತೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಆದ್ಯತೆಯನ್ನ ಕೊಡಿ. ಕ್ಯಾಬಿನೆಟ್ ನಲ್ಲಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ರೆ ಅದನ್ನ ಹಣವನ್ನ ಮೀಸಲಿಡಿ. ಹಣ ಇಲ್ಲದ ಜಿಲ್ಲೆಗಳಲ್ಲಿ ಯೋಜನೆ ಘೋಷಣೆ ಮಾಡೋದು ಬೇಡ. ಇಂತಹ ಹಲವಾರು ಕಾರಣಗಳನ್ನು ಇಟ್ಕೊಂಡಿದ್ರು. ಬೇಕಿದ್ರೆ ಸಮಯ ತಗೊಂಡು ಕ್ಯಾಬಿನೆಟ್ ಸಭೆಯನ್ನ ನಡೆಸಿ ಅಂತ ಹೇಳಿದ್ರಂತೆ. ಸೊ ಓಕೆ, ಈ ಕಾರಣಗಳನ್ನ ಇಟ್ಕೊಂಡು ಈಗ ಆ ಭಾಗದಲ್ಲಿ ಇದ್ದಂತಹ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂತ. ಓಕೆ, ಈಗ ಅಲ್ಲಿ ಪೋಸ್ಟ್ಪೋನ್ ಮಾಡೋಕೆ ಕಾರಣಗಳೇನು ಅಂತ ನೋಡೋಣ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಆದ್ಯತೆ ಕೊಡಿ ಅಂಡ್ ಕ್ಯಾಬಿನೆಟ್ ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಬರೀ ಘೋಷಣೆಗಷ್ಟೇ ಸೀಮಿತ ಮಾಡೋದು ಬೇಡ, ಅದಕ್ಕೆ ಹಣವನ್ನ ಮೀಸಲಿಡಿ. ಹಣ ಇಲ್ಲದೆ ಜಿಲ್ಲೆಗಳಲ್ಲಿ ಯೋಜನೆಯನ್ನ ಘೋಷಣೆ ಮಾಡೋದೇ ಬೇಡ. ಬೇಕಿದ್ರೆ ಇನ್ನೂ ಕೂಡ ಸಮಯವನ್ನ ಸ್ವಲ್ಪ ತಗೊಂಡು ಕ್ಯಾಬಿನೆಟ್ ಸಭೆಯನ್ನ ನಡೆಸಿ ಹೆಂಗಂತ ಸಿಎಂಗೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರು ಒತ್ತಾಯವನ್ನ ಮಾಡಿದಾರಂತೆ. 3 ಜಿಲ್ಲೆಗಳ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದಾರಂತೆ. ಅಂಡ್ ಯಾವಾಗ ಕಾರ್ಯಕ್ರಮ ಆಗಬೇಕು ಅದರ ಡೀಟೇಲ್ಸ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಓಕೆ, ಈಗ ಆ ಭಾಗದ ಅಭಿವೃದ್ಧಿಗೆ ಅಥವಾ ಯೋಜನೆಗೋಸ್ಕರ ಕೇವಲ ನಾವು ಘೋಷಣೆ ಮಾಡಿ ಸುಮ್ಮನಾಗೋದು ಬೇಡ, ಹಣವನ್ನ ಮೀಸಲಿಡಿ. ಇದೆಲ್ಲವೂ ಆಗ್ಬೇಕು ಅಂದ್ರೆ ಏಕಾಏಕಿಯಾಗಿ ಆಗಲ್ಲ. ಸ್ವಲ್ಪ ಬೇಕಾದ್ರೆ ಟೈಮ್ ತಗೊಂಡು, ಬ್ರೀತಿಂಗ್ ಸ್ಪೇಸ್ ತಗೊಂಡು ಆ ನಂತರ ಸಭೆ ಮಾಡಿ ಅಂತ ಹೇಳಿದ್ದಾರಂತೆ. ಓಕೆ, ಸಿದ್ದರಾಮಯ್ಯ ಅವರು ಕೂಡ ಈಗ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಓಕೆ, ನಂದಿ ಬೆಟ್ಟದಲ್ಲಿ ನಡಿಬೇಕಾಗಿದ್ದ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ.